पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನುಸ್ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ. ಆರ್ಥಿಕವಾಗಿ ಈ ಜೂನ್ ತಿಂಗಳು ಉತ್ತಮವಾಗಿ ಧನ ಲಾಭ ತಂದುಕೊಡ್ತದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹರಿದು ಬರ್ತದೆ. ಪೂರ್ವಜರ ಆಸ್ತಿಯಿಂದ ದೊಡ್ಡ ಮಟ್ಟದ ಲಾಭ ನಿಮಗೆ ಸಿಗ್ತದೆ. ಕುಟುಂಬದ ಶುಭ ಕಾರ್ಯಕ್ರಮಕ್ಕಾಗಿ ಹಣ ಖರ್ಚಾದರೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗಿರ್ತದೆ. ಇನ್ನು ಉದ್ಯೋಗಿಗಳಿಗೆ ಈ ತಿಂಗಳು ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ಇರ್ತದೆ. ನೀವು ಮಾಡುವಂಥ ಕಠಿಣ ಪರಿಶ್ರಮಕ್ಕೆ ತುಂಬ ಮಾನ್ಯತೆ ಸಿಗ್ತದೆ. ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಸಂಬಳ ಹೆಚ್ಚಳ ಈ ತಿಂಗಳು ನೆರವೇರುತ್ತದೆ. ಉದ್ಯೋಗದ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡ್ತಿದ್ದವರಿಗೆ ಉತ್ತಮವಾದ ತಿಂಗಳಂತಲೇ ಹೇಳ್ಬೋದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ಕನ್ಸಲ್ಟೆನ್ಸಿ ಆಗಿರುವಂಥದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರುವಂಥದ್ದು, ಹೋಟೆಲ್ ಬಿಸ್ನೆಸ್ ಮಾಡುವವರಿಗೆ ಉತ್ತಮವಾದ ಲಾಭ ಅನ್ನುವಂಥದ್ದು ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಒಳ್ಳೆಯ ಹೂಡಿಕೆ ಮಾಡಲು ಜೂನ್ ತಿಂಗಳು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಇನ್ನು ಈ ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದರೆ ಕುಟುಂಬದ ಸದಸ್ಯರ ಜೊತೆ ಒಗ್ಗಟ್ಟು ಮೂಡುತ್ತದೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆ ಕೇಳ್ತೀರಾ. ತಂದೆಯ ಹಾಗೂ ಹಿರಿಯರಿಂದ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆ ಪರಿಹಾರ ಮಾಡ್ಕೊಳ್ತೀರಾ. ಇನ್ನು ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಕಲಹ ಹೆಚ್ಚಾಗ್ತದೆ. ಮದುವೆ ಆಗದವರಿಗೆ ಉತ್ತಮ ಸಂಗಾತಿ ಸಿಗ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ತಿಂಗಳ ಅಂತ್ಯಕ್ಕೆ ಅತಿಯಾದ ಪ್ರಯಾಣದಿಂದಾಗಿ ಆರೋಗ್ಯ ಸಮಸ್ಯೆ ಕಾಡಬಹುದು. ನಿಮ್ಮ ತೂಕ ಹೆಚ್ಚಾಗದಂತೆ ನಿಯಂತ್ರಣ ಮಾಡಿಕೊಳ್ಳಿ. ಪ್ರತಿದಿನ ವಾಕಿಂಗ್ ಅಥವಾ ಯೋಗವನ್ನು ಮಾಡಿ. ಇನ್ನು ಈ ಧನುಸ್ ರಾಶಿಯ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ರಾಘವೇಂದ್ರ ದರ್ಶನ ಮಾಡಿ ಅಥವಾ ಸಾಯಿಬಾಬಾ ದರ್ಶನವನ್ನು ಮಾಡಿ. ಪ್ರತಿದಿನ ಸ್ನಾನದ ನಂತರ ಕೇಸರಿ ತಿಲಕವನ್ನು ಹಣೆಗೆ ಹಚ್ಕೊಳ್ಳಿ. ಒಟ್ಟಾರೆ ಇದಾಗಿತ್ತು ಧನುಸ್ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ಧನುಸ್ ರಾಶಿ ಆಗಿದ್ದರೆ ಓಂ ಸಾಯಿರಾಮ್ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.